ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸರ್ತಿ ಹೇಗಾಗುತ್ತೆ ಲೈಫು ಅಂದರೆ, ಎಷ್ಟೋ ವರ್ಷಗಳು ನಾವು ಕಷ್ಟಪಟ್ಟಿರ್ತೀವಿ, ಬಟ್ ಅದು ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಸರ್ವನಾಶ ಆಗಿಬಿಡುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಆಫ್ಟರ್ 2 ಮಂತ್ಸ್ ನಾನು ಅಪ್ಪಾಜಿ ಇಬ್ಬರು ಊರಿಗೆ ಹೊರಟಿ, ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ನಾವು ಬೇಗನೆ ಊರಿಗೆ ರೀಚ್ ಆಗಿಬಿಟ್ವಿ ಆ್ಯಂಡ್ ಮನೆಗೂ ಬಂದುಬಿಟ್ವಿ. ಇದು ನಮ್ಮ ಊರಿನ ಹಳ್ಳಿ ಮನೆ, ಇದು ಕಂಪ್ಲೀಟ್ ಹಳ್ಳಿ ಮನೆ. ಇವ್ರು ನಮ್ಮ ತಾತ ಅಂದರೆ ನಮ್ಮ ಅಪ್ಪಾಜಿಯವರ ತಂದೆ. ನಮ್ಮ ತಾತ ನಮ್ಮ ಮಾವಿನನ್ನೆಲ್ಲ ಎತ್ತಿಟ್ಬಿಟ್ಕೊಡ್ತಿದ್ರು. ನಮ್ಮ ಅಜ್ಜಿ ಊರಿಗೆ ಹೋದ್ರೆ ನಮ್ಮ ಅಪ್ಪಂಗೆ ರೊಟ್ಟಿ ಮಾಡ್ಕೊಡ್ತಾರೆ, ಕಂಪಲ್ಸರಿ, ಒಂಥರ ಮ್ಯಾಂಡೇಟ್ರಿ ಅಂತಾರಲ್ಲ ಆ ಥರ. ನಾನು ರೊಟ್ಟಿ ತಿಂದೆ ಆ್ಯಂಡ್ ಮುಂಚೆ ನಮ್ಮ ಅಜ್ಜಿ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ಇವಾಗ ಸ್ಟವಲ್ಲಿ ಮಾಡ್ತಾರೆ, ಬಟ್ ಏನೂ ಡಿಫ್ರೆನ್ಸ್ ಇಲ್ಲ, ಟೇಸ್ಟ್ ಹಾಗೆ ಇದೆ. ಅಲ್ಲಿಂದ ಮಾವಿನ ತೋಟಕ್ಕೆ ಹೊರಟ್ವಿ ಆಯಿತಾ ನಾವು. ಇದು ನಮ್ಮ ವಾಶ್ರೂಮ್, ಒಂದು 600 ಮೀಟರ್ಸ್ ಬರಬೇಕು ವಾಶ್ರೂಮಿಗೆ. ಇವಾಗ ಅಟ್ಲೀಸ್ಟ್ ವಾಶ್ರೂಮ್ ಇದೆ. ಇದು ನಮ್ಮ ಮಾವಿನ ತೋಟ. ಚಿಕ್ಕ ವಯಸ್ಸಿಂದ ಇಲ್ಲಿ ನಾನು ಆಟ ಆಡ್ಕೊಂಡು ಬೆಳೆದು ಬಿಟ್ಟಿದ್ದೀನಿ ಸಮ್ಮರ್ ಡೇಸಲ್ಲಿ. ಪಕ್ಕದ ಹೊಲದಲ್ಲಿ ಯಾರೋ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಬೇಸಿಗೆ ಟೈಮಲ್ಲಿ, ಅಂದರೆ ನಾವು ಹೋಗೋಕ್ಕೂ ಮುಂಚೆ. ಅದು ಏನಾಗಿದೆ, ನಮ್ಮ ತೋಟಕ್ಕೆಲ್ಲ ಸ್ಪ್ರೆಡ್ ಆಗಿ ನಮ್ಮ ಇಡೀ ಮಾವಿನ ಮರ ಎಲ್ಲ ಸುಟ್ಟೋಗಿದೆ. ಇದೇ ನನ್ನ ಯೂಟ್ಯೂಬಲ್ಲಿ ಲಾಸ್ಟ್ ಇಯರ್ ನನ್ನ ಮಾವಿನ ತೋಪಿನ ವ್ಲಾಗ್ ಇದೆ, ಹೋಗಿ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿತ್ತು ಅಂತ. ಎಲ್ಲ ಮರ ಸುಟ್ಟೋಗಿ ಬರೀ ಎರಡೆರಡು ಮರ ಚೆನ್ನಾಗಿತ್ತು, ಅದರಲ್ಲೂ ಅರ್ಧಂಬರ್ಧ ಸುಟ್ಟಿತ್ತು. ಆ್ಯಂಡ್ ನಾನು ಹುಟ್ಟಕ್ಕೆ ಮುಂಚೆಂತನೂ ನಮ್ಮ ತಾತ ಅಜ್ಜಿ ಅದನ್ನು ಕಾಪಾಡ್ಕೊಂಡು ಬಂದಿದ್ರು. ಆದರೆ ವಿಧಿ ಈ ಥರ ಆಗೋಯ್ತು. ನಾವು ಇವಾಗ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ಬೇಕು. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತಾರಲ್ಲ ಆ ಥರ. ಆ್ಯಂಡ್ ಇದು ನಮ್ಮ ಅಜ್ಜಿ. ಹೇಳು. ಏನ್ ಹೇಳಲ್ಲ ಕಣಸ, ಏನ್ ಹೇಳಿ? ನಿಮ್ಮ ಮಗನ ಬಗ್ಗೆ ಹೇಳು. ಮಗನ ಬಗ್ಗೆ ಏನ್ ಹೇಳ್ತೀನಿ, ನನ್ನ ಮಗನ್ಗೆ ಒಳ್ಳೇದು ಆರೋಗ್ಯ ಕೊಡ್ಲಿ ನೋಡಪ್ಪ, ಅಷ್ಟೇ ಸಾಕು. ಇದು ತಾಯಿ ಅಂದ್ರೆ. ನಮ್ಮ ತಾತ ಬತ್ತೈತಿ, ನಮ್ಮ ತಾತ ಬತ್ತೈತಿ, ಎಮ್ಮೆ ಕರ ಬಾಯ್ ಬಾ. ನಮ್ಮ ತಾತಂಗೆ ಬಾಯ್ ಹೇಳಿ ನಾವು ಅಲ್ಲಿಂದ ಹೊರಟಿದ್ದಾಯ್ತು ಬೆಂಗಳೂರು ಕಡೆ, ಬಿಕಾಸ್ ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ಹಾಗಾಗಿ ಇನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಲ್ಲಿಂದ ಹೊರಟಿದ್ದು. ಇದೇ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಸೊ ಇಷ್ಟೇ. ಓಕೆ ಬಾಯ್.